ಸುಮತಿ ಸುಮತಿ. ಶರಣಂ 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 ದೇವಿ ಕೃಪಾಕರಿ ಪಾಲಿಸು ವರವನು ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ ಶರಣಂ ದೇವಿ ಕೃಪಾಕರಿ ಪಾಲಿಸು ವರವನು ತಾಯಿ ದೇವಿ ಶ್ರೀ ಗೌರಿ. ಪಾಲಿಸು ವರವನು ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ. ನಿನ್ನ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಲಿ ಕರುಣೆಯ ತೋರಮ್ಮ. ನಿನ್ನಯ ಪೂಜೆಗೆ ನಾ ಮಲ್ಲಿಗೆ ತಂದಿರುವೆ ನನ್ನಯ ಬಾಳಲಿ ಕರುಣೆಯ ತೋರಮ್ಮ. ಪಾಲಿಸು ಎನವರ ತಾಯಿ ದೇವಿ ಶ್ರೀ ಗೌರಿ. ಪಾಲಿಸು ಎನವರ ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ. ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ. ನನ್ನಯ ಬಾಳಲಿ ನೀ ಶಾಂತಿ ನೀಡಮ್ಮ. ಬಡವರ ಬಾಳಿಗೆ ನೀ ಬೆಳಕಾಗಿ ಬಾರಮ್ಮ. ನನ್ನಯ ಬಾಳಲಿ ನೀ ಶಾಂತಿ ನೀಡಮ್ಮ. ಪಾಲಿಸು ಎನವರ ತಾಯಿ ದೇವಿ ಶ್ರೀ ಗೌರಿ. ಪಾಲಿಸು ಎನವರ ತಾಯಿ ದೇವಿ ಶ್ರೀ ಗೌರಿ. ಶರಣಂ 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 ದೇವಿ ಕೃಪಾಕರಿ. ಶರಣಂ 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 ದೇವಿ ಕೃಪಾಕರಿ. ದೇವಿ ಕೃಪಾಕರಿ. ದೇವಿ ಕೃಪಾಕರಿ. ಅಪ್ಪ ತಂದೆ ಶ್ರೀ ಪುಟ್ಟರಾಜ ಗವಾಯಿಗಳೇ, ನಿನ್ನ ಆಶೀರ್ವಾದ ಸದಾಕಾಲ ಈ ಬಡವರ ಮೇಲೆ ಇರಬೇಕು ತಂದೆ. ಅಮ್ಮ ಶ್ರೀ ದುರ್ಗಾದೇವಿ, ನಿನ್ನ ಹತ್ರ ಸಿಹಿ ಸಂಪತ್ತು ಬೇಕು ಅಂತ ನಾನೇನು ಕೇಳಲಾರೆ ಅಮ್ಮ. ಆದ್ರೆ ಎಲ್ಲ ಕಷ್ಟವನ್ನ ಬೆನ್ನಿಟ್ಟು ನಿಲ್ಲುವಂತ ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟು ಕಾಪಾಡು ಅಂತ ಕೇಳ್ಕೊಳ್ತಾ ಇದ್ದೇನೆ ತಂದೆ. ಶ್ರೀ ಬೀರಲಿಂಗೇಶ್ವರ,
ಈ ಕುರುಬರಿಗೆ ನೀನೇ ಆರಾಧ್ಯ ದೇವರು. ನಮ್ಮಂಥವ್ರಿಗೆ ಬಹಳ ಬಂಗಾರವಾಗಿ ಸದಾಕಾಲ ಬಾಳ ಬಳ್ಳಿ ಹಸಿರಾಗಿರ್ಲಿ ಅಂತ ಆಶೀರ್ವಾದ ಮಾಡು ದೇವ, ಆಶೀರ್ವಾದ ಮಾಡು. ಪಾರ್ವತಿ, ಹೇಳಿ ಅಂದ್ರೆ ಏನೇ ಇವತ್ತು ಇಷ್ಟೊಂದು ಸುಂದರವಾಗಿ ಕಾಣ್ತಾ ಇದೆಯಲ್ಲ? ಅಲ್ಲ, ಮನೆಗ್ ಬರೋದು ತಡ, ಹೆಂಡತಿ ಹೋಳಿಗೆ ಶುರು ಮಾಡ್ಬಿಟ್ರಲ್ಲ. ಮೊದಲು ಪುಟ್ಟರಾಜ್ ಗಬ್ಬೆಗಳಿಗೆ ನಮಸ್ಕಾರ. ಆಯ್ತು ಕಣೆ. ಪಾರ್ವತಿ, ನನಗೆ ತೋಟದಲ್ಲಿ ಸ್ವಲ್ಪ ಮೊದಲು ಕೆಲಸ ಇದೆ. ಯಾಕೋ ತುಂಬಾ ನಿಮ್ಮ ಹೆಂಡತಿ 100 ಕಾಲ ಮುತ್ತೈದೆಯಾಗಿ ಬಾಳಿ ಬದುಕಲಿ ಅಂತ ಮೊದಲು ಆಶೀರ್ವಾದ ಮಾಡಿ. ಸರಿ ಸರಿ, ನೀವು ಪೂಜೆ ಅದಂತ ಇಲ್ಲೇ ಇರಿ, ನಂಗೆ ಒಳಗೆ ತುಂಬಾ ಕೆಲಸ ಇದೆ. ನಿಲ್ಲೇ ಪಾರ್ವತಿ, ಇದೇ ಸಂತೋಷದಲ್ಲಿ ನನ್ನೊಂದಿಗೆ ಹಾಡಿ ಕುಣಿಬಾರ್ದೇನಿ? ಅಂದ್ರೆ ಹಾಡು ಹೇಳ್ಕೊಂಡು ಅರ್ಜೆಂಟ್ ತೋಟಕ್ಕೆ ಹೋಗ್ಬೇಕಂತ ಆಸೆ ಅಲ್ವಾ ನಿಮ್ಗೆ? ಪತಿ ಆಸೆನ ಇಲ್ಲ ಅಂತ ಹೇಳಕ್ಕಾಗುತ್ತಾ? ನಿಮ್ಮ ಆಸೆ ಅಂತ
ಮನಸ್ಸಿಗೆ ಸಮಾಧಾನ ಆಯ್ತು ತಾನೆ? ಆಯ್ತು, ಸಮಾಧಾನ ಆಯ್ತು. ಪಾರ್ವತಿ, ನಾನು ತೋಟಕ್ಕೆ ಹೋಗಿ ಬರ್ತೇನೆ. ಹುಷಾರಾಗಿ ಮನೆಗಡೆ ಹೋಗು. ರೀ ರೀ ಇವತ್ತ್ಯಾಕೋ ಏನೋ ನಿಮ್ಮ ತೋಟ ಕಳಿಸೋದಕ್ಕೆ ನನಗೆ ಮನಸ್ಸೇ ಬರ್ತಿಲ್ವಲ್ರಿ. ಸರಿ, ಬೇಗ ಹೋಗಿ ಬೇಗ ಬಂದ್ಬಿಡಿ ಹಾಗಿದ್ರೆ. ಆಯ್ತು ಪಾರ್ವತಿ. ಯಾಕೋ ಏನೋ ಬೆಳಗ್ಗೆ ಎದ್ದ ಗಳಿಗೆ ಏನೋ ಎಡಗಡೆ ತುಂಬಾ ಹಾರ್ತಾ ಇದೆ. ಏನೋ ಒಂದು ಅಪಶಕುನ ಛಾಯೆ ಎದುರಾದಂತೆ ಭಾಸವಾಗ್ತಾ ಇದೆ. ದೇವ್ರೆ, ಎಲ್ಲವನ್ನ ಹೊಟ್ಟೆಯಲ್ಲಿ ಹಾಕೊಂಡು ಈ ನನ್ನ ಸಂಸಾರಕ್ಕೆ ಯಾವ ಕೆಟ್ಟ ದೃಷ್ಟಿ ಆಗದ ಹಾಗೆ ನೀನೇ ಕಾಪಾಡ್ಬೇಕು ಭಗವಂತ, ನೀನೇ ಕಾಪಾಡ್ಬೇಕು. ರುದ್ರ 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 ತಾಂಡವ, ರಕ್ತದೋಕುಳಿಯ ರಣರಂಗದಲ್ಲಿ ಈ ರುದ್ರ ತಾಂಡವನ್ನು ಉಳಿಸುವ ರಾಗ ತಾಳಕ್ಕೆ ಎತ್ತ ಕುಣಿಯುವ ಕಾಳಿಂಗ ಗಿರಿ ಗಗನವನ್ನೇ ನಡುಗಿಸಿ ಹೂ ಮಣ್ಣಲವನ್ನೇ ಅಲ್ಲಾಡಿಸಿದ ಈ ರುದ್ರ ತಾಂಡವನ್ನೇ ಎದುರು ಹಾಕಿಕೊಳ್ತೀಯ ಮಗನೇ. ಶುಂಭ ನಿಶುಂಭನ ಅವತಾರವನ್ನೆತ್ತಿ ಬಂದಿರುವ ರುದ್ರ ತಾಂಡವನನ್ನು ಎದುರು ಹಾಕಿಕೊಳ್ತೀಯ ಮಗನೇ. ಲೇ ಕಾಳಿಂಗ, ಕೆರಳಿದ ಗಂಡ ಸರ್ಪದ ಹೆಡೆ ತಿಳಿದು ಕಂಗೆಟ್ಟಿಸಿ ಬಿಟ್ಟೆಯ ಮಗನೇ. ಕೆರಳಿದ ಗಂಡ ಸರ್ಪ ನಿನ್ನನ್ನು ಯಾವ ಸಮಯದಲ್ಲಿ ಕಚ್ಚುತ್ತದೆಯೋ ಗೊತ್ತಿಲ್ಲ ಮಗನೇ. ಅಂದು ನನ್ನಿಂದ ಕೈಯಿಂದ ತಪ್ಪಿಸಿಕೊಂಡ ಪಾರ್ವತಿಯನ್ನು ಎಂದು ನಿನ್ನ ಸತಿಯನ್ನಾಗಿ ಸ್ವೀಕರಿಸಿದೆಯೋ ಮಗನೇ. ಅಂದೇ ಸಿಡಿದು ಎತ್ತಿತು ಈ ರುದ್ರ ತಾಂಡವನ ರೌದ್ರಾವೇಶ. ಇಂದು ತೋರಿಸುವೆ ಮಗನೇ ನನ್ನ ಕೈ ಚಳಕ. ನೀವು ರುದ್ರ 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 ತಾಂಡವ. ರುದ್ರನಾದೇನು, ಇಂದ್ರ ಆದೇನು, ಅಥವಾ ಚಂದ್ರ ಆದೇನು, ಪುಂಡ ಪುರುಷನ ಗಂಡ ಆದ್ರೇನು, ಇದು ಮರ್ಯಾದಸ್ತರ ಮನೆ. ಈ ಮನೆಯಲ್ಲಿ ನಿಂಗೆ ಸ್ಥಾನ ಇಲ್ಲ, ಹೋಗ್ಬೇಕು. ಇಂಥ ಮರ್ಯಾದಸ್ಥರ ಮನೆಯ ಹೆಣ್ಣಿನ ಜೊತೆ ಚಕ್ಕಂದ ಮಾಡುವುದೇ ಈ ರುದ್ರ ತಾಂಡವನ ಕಾಯಕ. ಅದು ನಿನ್ನಂತ ನಸು ನಾಚುವ ಹೆಣ್ಣಿನ ಜೊತೆಯಲ್ಲಿ. ಪರಪುರುಷರ ಹೆಂಡತಿಯ ಮೇಲೆ ಕೈ ಹಾಕೋ ನೀನು ನಿಜವಾಗಿಯೂ ಮನುಷ್ಯನಲ್ಲ, ಮನುಷ್ಯ ರೂಪದ ಕಾಮುಕನೇ ಸರಿ ಇರಬೇಕು. ಕಾಮುಕ ಎಂದು ನುಡಿದರೆ ನಿನ್ನನ್ನು ಈಗಲೇ ಇಲ್ಲೇ ಬೆತ್ತಲೆ ಮಾಡಿ ನಿನ್ನ ಶೀಲಕ್ಕೆ ಸರ್ದಾರನಾಗಿ ಬಂದಿರುವ ಈ ರುದ್ರ ತಾಂಡವನಿಗೆ ಕಾಮುಕ ಎಂದು ಹೊಗಳ್ತೀಯ. ಸದ್ದಿಲ್ಲದೆ ಕತ್ತಲ ಕೋಣೆಗೆ ಮತ್ತೊಯ್ಯಬೇಕಾದೀತು, ಎಚ್ಚರ. ಮುಚ್ಚ ಬಾಯ್ನ. ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಕತ್ತಲ ಕೋಣೆಗೆ ಹೋಯ್ತು ಅಂತ ಹೇಳು. ನೀನ್ ಯಾವ ಗಂಡಸೋ ಷಂಡ ನೀನು. ಏನು ಕಿತ್ಕೊಳ್ಳಕ್ಕಾಗುವುದಿಲ್ಲ ನಿನ್ನ ಚಂಡ ಗಂಡನಿಗೆ. ಇದು ತ್ರೇತಾಯುಗದ ಕಾಲ. ಇಲ್ಲಿ ನನ್ನದೇ ರಾಜ್ಯ. ಯಾವ ನನ್ನ ಮಗ ಬಂದು ಕಾಪಾಡ್ತಾನೆ ನಾನು ನೋಡ್ತೀನಿ. ದೂರಿಂದ
ಮಾತಾಡೋ ಪಾಪಿ ಪತಿ ಮಾಡ್ಕೊಂಡು ಸರಿ ಹಾಸಿಗೆ ಬರ್ತಾ ಇದೆಯಲ್ಲ, ನಿನ್ನೆ ಮಾತ್ರ ಸುಮ್ಮನೆ ಬಿಡ ಮಾತಿಲ್ಲ. ಮನೆಯಿಂದ ಆಚೆ ಗರತಿ ಗಂಡನೇ ಗಲ್ಲಿಗೇರಿಸಿ ಗಂಡನ ಜೊತೆ ಚಕ್ಕಂದ ಮಾಡುವ ಗರತಿರಲ್ಲೋ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನೇ ದೇವರೆಂದು ಪೂಜಿಸಿ ಗಂಡನೇ ಬಿಟ್ಟು ಮಿಂಡನ ಜೊತೆ ಮಲಗುವ ಹಾದರಿಗಿದ್ದೇರಷ್ಟೋ ಈ ನಿನ್ನ ಹಾಳು ಸಮಾಜದಲ್ಲಿ. ಗಂಡನ ಮನೆಯವರು ಕರೆಯಲಿಕ್ಕೆ ಬಂದಾಗ ಗೆಳತಿಯ ಮನೆಗೆ ಹೋಗಿ ಬರುತ್ತೇನೆಂದು ಹೇಳಿ ಹಿತ್ತಲಲ್ಲಿ ಮಿಂಡನಿಗೆ ಮುತ್ತಿಟ್ಟು ಬರುವ ನಿನ್ನಂತ ಪಾತರಿಗಿದ್ದೇರಷ್ಟಲ್ಲ ನನ್ನ ಹಾಳು ಸಮಾಜದಲ್ಲಿ. ಅಂದಾಗ ನೀನ್ಯಾವ ಮಹಾಗರ್ತಿಲೆ? ಸಾಕು ಮುಚ್ಚ ಬಾಯಿನ. ಗರತಿ ಹೆಣ್ಣು ಮಕ್ಕಳು ಕೈಯಾಳಿ ಆಗೋದು ಯಾರಿಂದ? ನಿಮ್ಮಂತ ತಲೆ ಹಿಡುಕ ಗಂಡಸರುಗಳಿಂದ. ನೋಡ, ನಿನಗೂ ಕೂಡ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಇರ್ಬೇಕಲ್ಲ. ಲೇ, ಒಳ್ಳೆ ಮಾತಿನಿಂದ ಕರಗಿ ನೀರಾಗಿ ಹೇಳಿದರೆ ಕೇಳುವ ಹೆಣ್ಣಲ್ಲ ಅಂತ ಕಾಣುತ್ತದೆ. ನಿನ್ನನ್ನು ಮೈ ಚರ್ಮ ಸುಳಿದು ನಿನ್ನನ್ನು ಬೆತ್ತಲೆ ಮಾಡಿ ನಡು ರೋಡಿನಲ್ಲಿ ಸುಧಾರಣೆ ಮಾಡಿದಾಗಲೇ ನನ್ನ ಆತ್ಮಕ್ಕೆ ಶಾಂತಿ. ಒಂದು ಹೆಣ್ಮಕ್ಳ ಬಗ್ಗೆ ಇಷ್ಟು ಕೀಳಾಗಿ ಮಾತನಾಡ್ತೀಯಲ್ಲ. ಹುಡ್ಸಿದ್ದು ಕೂಡ ಒಂದು ಹೆಣ್ಣು, ಕುಡಿಯೋ ನೀರು ಆ ಗಂಗಾ ಮಾತ ಅವಳು ಒಂದು ಹೆಣ್ಣು, ಬೀಸೋ ಗಾಳಿ ಹೆಣ್ಣು ಅಕ್ಕ ತಂಗಿ ಅದು ಕೂಡ ಒಂದು ಹೆಣ್ಣು. ಹೆಣ್ಣಲ್ದೆ ನೀನಿಲ್ಲ ಇಷ್ಟು ಹೆಣ್ಣೇ ಕಾರಣ. ಹೆಣ್ಣು 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 ಎಂದು ಆ ಹೆಣ್ತನಿಗೆ ಹುಳಿ ಹಿಂಡಿಲ್ಲ. ನನ್ನ ಹೆಸರು ರುದ್ರ 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 ತಾಂಡವನೇ ಅಲ್ಲ. ಇವಳು ಬರೀ ಹೆಣ್ಣಷ್ಟಲ್ಲ, ಆ ಶಿವನ ಮುರಿ ಗಣ್ಣು ಎದ್ದು ಹಾಗೆ ಸುಟ್ಟು ಹೋಗ್ತೀಯಾ? ಲೇ, ಶಿವನ ಮುರಿಗಣ್ಣಾಗಿ ಬಾಳುವ ಸಕ್ಕಿನ ಹೆಣ್ಣೆ, ಅದೇ ಶಿವನ ಹತ್ತಿರ ನಿನ್ನ ಶೀಲವನ್ನು ಸಮಾಧಿ ಮಾಡಿಬಿಡ್ತೀನಿ. ಯಾವ ನನ್ನ ಮಗ ಬಂದು ಕಾಪಾಡ್ತಾನೆ ನಾನು ನೋಡ್ತೀನಿ. ನನ್ನ ಹೆಣ್ತರಿಗೆ ಕೈ ಹಾಕ್ತಿಯಲ್ಲ, ನಿನಗೆ ತಕ್ಕ ಶಾಸ್ತಿ ಉಸಾವರಿಗೆ ಬಂದ್ರೆ ಸರಿ ಇರೋದಿಲ್ಲ. ಎಚ್ಚರ. ಒಳ್ಳೆಯ ಮಾತಿನಿಂದ ಹೇಳಿದ್ರೆ ತಗ್ಗಿ ಬಗ್ಗೆ ನಡೆಯುವ ಹೆಣ್ಣಲ್ಲ ಅಂತ ಕಾಣುತ್ತೆ. ನಿನಗೆ ಬಲಾತ್ಕಾರವೇ ಸರಿ. ಲಿಂಗದಂತೆ ಅಂಗದಲ್ಲಿ ಬಚ್ಚಿಟ್ಟಿದ್ದ ನಿನ್ನ ಶೀಲವನ್ನು ಕಚ್ಚಿ ಉಂಡಿ ಬಿಟ್ಟ ಈ ರುದ್ರ ತಾಂಡವ ಇಂದು. ಎಂತ ಮೃದುವಾದ ಶರೀರ ಇಂದು. ನಿನಗೆ ನನಗೆ ನಿನ್ನ ಶೀಲವನ್ನು ಕೊಟ್ಟಿದ್ದಕ್ಕೆ ಕೋಟಿ 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 ವಂದನೆಗಳು. ಇಂದು ತೀರಿತು ಈ ರುದ್ರ ತಾಂಡವನ ಚಾಲ. ಏ ಕಾಳಿಂಗ, ಕಂಬನಿಯ ಅಂಬರದಲ್ಲಿ ಹೂವಾಗಿ ಹಬ್ಬಿ ಹಾರಾಡುವ ನಿನ್ನ ಚಂದುಳ ಚೆಲುವೆಯನ್ನು ನಿನ್ನಿಂದ ಉಳಿಸಿಕೊಳ್ಳಕ್ಕಾಗಲಿಲ್ಲಲೇ ಕಾಳಿಂಗ. ಈ ಮನ್ಮಥನ ಮನೆ ತಿಳಿಸುವುದಕ್ಕಾಗಿ ಹಳ್ಳಿ ಗಿಡದಲ್ಲಿ ಕಸ್ತೂರಿ ನಿಂತಂತೆ ಇನ್ನು ಮುಂದೆ ನಿನ್ನ ಹೆಂಡತಿ
ಪಾರ್ವತಿ ಪಾರ್ವತಿ, ಏನೇ ತಲೆಯಲ್ಲಿ ಹೂವ ಇಲ್ಲೇ ಬಿದ್ದಿದೆಯಲ್ಲ? ಪಾರ್ವತಿ, ಪಾರ್ವತಿ. ಹಲೋ, ಪಾರ್ವತಿ ಪಾರ್ವತಿ, ಏನಿದು ಬಾಯಲ್ಲಿ ರಕ್ತ ಬರ್ತಾ ಇದೆಯಲ್ಲೇ? ಬದುಕಬಾರ್ದು ಅಂತ ವಿಷ ಕುಡಿದು ಬಿಟ್ಟಿದ್ದೇನೆ. ಪಾರ್ವತಿ, ಎಂತ ಕೆಲಸ ಮಾಡಿಬಿಟ್ಟೆ ಪಾರ್ವತಿ, ಎಂತ ಕೆಲಸ ಮಾಡಿಬಿಟ್ಟೆ. ನನಗೆ ಮೋಸ ಮಾಡಿಬಿಟ್ಟೆಲ್ಲೇ. ಇಲ್ಲ ಸ್ವಾಮಿ, ನಾನ್ ಮೋಸ ಮಾಡಿಲ್ಲ. ಯಾರೋ ಒಬ್ಬ ಪಾಪಿ ಬಂದು ಈ ಹಾಲಿಗೆ ಹೊಡಿ ಬಿಟ್ಟ. ಅದಕ್ಕೆ ಗರತಿಯಾದ ಬದುಕಬಾರ್ದು ಅಂತ ವಿಷ ಕುಡಿದು ಬಿಟ್ಟೆ. ಎಂತ ಕೆಲಸ ಮಾಡಿದೆ ಪಾರ್ವತಿ, ಎಂತ ಕೆಲಸ ಮಾಡಿದೆ. ಆ ಎಡೆಯನ್ನು ನಾಯಿ ಮುಟ್ಟಿದರೆ ಏನಾಯ್ತು? ಅದರಲ್ಲಿ ಪ್ರೀತಿ ಎಂಬ ಅಮೃತವಿತ್ತು. ಅದನ್ನೇ ನೀನು ಅಪಾರ್ಥ ಮಾಡಿಕೊಂಡು ನನ್ನನ್ನು ಅನಾಥನಾಗಿ ಮಾಡಿ ಹೋದೇನೆ ಪಾರ್ವತಿ. ಇನ್ನು ನನಗೆ ಯಾರು ಗತಿ? ಎಂಥ ಒಳ್ಳೆ ಮನಸ್ಸು ನಿಮ್ದು. ನಿಮಗಲ್ಲೇ ಯಾಕಬಾರ್ದು ನೋಡಿ. ನಾನು ಒಂದು ಮಾತನ್ನ ನಡೆಸ್ಕೊಡ್ತೀನಿ. ನೀವು ಅದೇನಂತ ಹೇಳು ಪಾರ್ವತಿ. ನಾನು ಸತ್ತ ಮೇಲೆ ನೀವು ಹೀಗೆ ಇರಬಾರ್ದು. ಒಂದು ಹೆಣ್ಣನ್ನ ನೋಡಿ ಮದುವೆ ಮಾಡ್ಕೊಂಡು ಸುಖವಾಗಿ ಬಾಳೆ ಬದುಕಬೇಕು ಅಂದ್ರೆ ಹಾಗಂತ ನಡೆಸ್ಕೊಡಿ ಅಂದ್ರೆ. ಆಯ್ತು ಪಾರ್ವತಿ, ಆಯ್ತು. ಆಮೇಲೆ ಇನ್ನೊಂದು ಮಾತ್ರೆ, ನನಗೆ ತಗೊಂಡು ಬಂದಲ್ಲ ಆ ಪಾಪಿ, ಅವನ್ ಮಾತ್ರ ಸುಮ್ಮನೆ ಬಿಡಬಾರ್ದು. ಮುಂದಿನ ಶಿವರಾತ್ರಿಗೆ ನಮ್ಮೂರಲ್ಲಿ ಬೀರಪ್ಪಜ್ಜ ದೇವರ ಜಾತ್ರಾ ಮಹೋತ್ಸವ ಇದೆ. ಅಷ್ಟರೊಳಗೆ ಆ ಪಾಪಿಯ ರುಂಡವನ್ನು ಚೆಂಡಾಡಿ ನನ್ನ ಗೋರಿಗೆ ರಕ್ತವನ್ನು ಅರ್ಪಿಸಬೇಕಾಗತ್ತೆ. ಪಾರ್ವತಿ ಪಾರ್ವತಿ, ಅವನ್ ಯಾರು ಗೊತ್ತೇನ್ರಿ? ಅದೇ ರೀ ಆ ಪಾಪಿ. ಪಾರ್ವತಿ ಪಾರ್ವತಿ, ನನ್ನನ್ನು ಅನಾಥನಾಗಿ ಮಾಡಿ ಬಿಟ್ಟು ಹೋದೆಯ ಪಾರ್ವತಿ, ಬಿಟ್ಟು ಹೋದೆಯ. ಇನ್ನು ನನಗೆ ಯಾರು ಗತಿ ಪಾರ್ವತಿ, ನನಗೆ ಯಾರು ಗತಿ? ಇಲ್ಲ ಪಾರ್ವತಿ, ನಿನ್ನ ಬಿಟ್ಟು ಶಕ್ತಿ ನನಗಿಲ್ಲ ಪಾರ್ವತಿ, ಇಲ್ಲ. ನಾನು ನಿನ್ನ ಜೊತೆನೆ ಬರ್ತೀನಿ ಪಾರ್ವತಿ, ನಾನು ನಿನ್ನ ಜೊತೆನೆ ಬರ್ತೀನಿ. ನಿಂತ್ಕೋ ಕಾಳಿಂಗ, ನಾನೇ ನಿನ್ನ ಆತ್ಮ. ನೀನೊಬ್ಬ ಗಂಡಸಾಗಿ ಹೆಂಗಸರ ತರ ಸಾಯೋದಕ್ಕೆ ಹೊರಟಿದ್ಯಲ್ಲ, ನೀನು ಒಬ್ಬ ಗಂಡಸೇನೋ? ಬಾಯಿ ಮುಚ್ಚೋ. ನಾನು ತಾಳಿ ಕಟ್ಟಿದ ನನ್ನ ದೇವತೆಯನ್ನೇ ಕಳೆದುಕೊಂಡೆ, ನನ್ನ ಪಾರ್ವತಿಯನ್ನೇ ಕಳೆದುಕೊಂಡೆ. ಇಷ್ಟೆಲ್ಲ ಕಳೆದುಕೊಂಡರೂ ನಾನು ಯಾರಿಗಾಗಿ ಬದುಕಬೇಕು? ಬದುಕಬೇಕು. ಈ ಊರಲ್ಲಿ ಅನ್ಯಾಯ, ಅಕ್ರಮ, ಅತ್ಯಾಚಾರ ಮಾಡುವವರ ಸಂಹಾರಕ್ಕಾಗಿ ಬದುಕಬೇಕು. ನಿನ್ನ ಹೆಂಡತಿಯ ಶೀಲ ಹಾಗೂ ಪ್ರಾಣ ಬಲಿ ತೆಗೆದುಕೊಂಡವನ ಸಂಹಾರಕ್ಕಾಗಿ ಬದುಕಬೇಕು. ಹೇಳು, ಎದ್ದೇಳು. ಇಂದಿನಿಂದ ಈ ವೀರ ಕ್ರಾಂತಿ ಕೈಯಲ್ಲಿ ಕೊಡ್ಲಿ ಹಿಡಿದು ಕ್ರಾಂತಿಯನ್ನು ಕೆಳಿಸಿ ಹೊಡೆದೆಪ್ಪಿಸು. 100 ದಿನ ಬಾಳೋದಕ್ಕಿಂತ ಕ್ರಾಂತಿಯಾಗಿ 3 ದಿನ ಬಾಳು. ಹಾಗೆ ಬಾಳೋದಕ್ಕೆ ಈ ಸಮಾಜ ಬಿಡ್ಬೇಕಲ್ವೇ? ಸಮಾಜ ಸಮಾಜ ಸಮಾಜ, ಈ ಸಮಾಜವನ್ನು ನೋಡಿ ನಾವು ಸಂಸಾರ ಮಾಡಿದರೆ ನಾಳೆ ಅದೇ ಸಮಾಜ ನಮ್ಮ ಸಮಾಧಿ ಕಟ್ಟುತ್ತೆ. ಅದಕ್ಕಾಗಿ ನೀನು ಕ್ರಾಂತಿ ವೀರನಾಗು. ಶಾಂತಿ ಬಿಟ್ಟು ಕ್ರಾಂತಿ ವೀರನಾದ ಸೈರ ನರಸಿಂಹರೆಡ್ಡಿ ಏನಾದ?
ಆಂಗ್ಲರ ಕೃತ್ಯಕ್ಕೆ ಜೀವಾನೇ ಬಲಿ ಕೊಟ್ಟ. ನೋಡು, ಈ ಸಮಾಜವನ್ನು ನೀನು ನಂಬಿ ಎದುರಿಗೆ ಬರುವ ಬಂಡರಿಗೆಲ್ಲ ಬಗ್ಗಿ ಸಲಾಮು ಹಾಕಿದರೆ ನಮ್ಮ ನೆಟ್ಟೆ ಮೇಲೆ ಕಾಲಿಡುತ್ತಾರೆ. ಹಾಗಾದ್ರೆ ಇನ್ನು ಮುಂದೆ ನಡೆಯೋದು ಯುದ್ಧ. ಹೇಳು, ಎದ್ದೇಳು. ನಿನ್ನ ಹೆಂಡತಿನ ಬಲೆ ತೆಗೆದುಕೊಂಡ ಆ ನರರಾಕ್ಷಸ ರುಂಡ ಚಂಡಾಡೋದಕ್ಕೆ ಕೈಯಲ್ಲಿ ಕೊಡ್ಲಿ ಹಿಡಿದು ಯುದ್ಧ ಭೂಮಿಯಲ್ಲಿ ಕಾಳಗ ಹೊಡೆ ಸಿಡಿಸು. ಕಾಂತಿ ಕಾಂತಿ ಕಾಂತಿ. ತಾಂಡವ ನಾನ್ಯಾರು? ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ, ವಿಧಾತಿನಿಂದ ವಿಧಿ ಬರಗಳನ್ನೇ ಬದಲಾಯಿಸಿ ಮರಣವನ್ನೇ ಮೆಟ್ಟಿ ನಿಂತ ಮಹಾವೀರ. ಅದಿತಿಯ ಅಟ್ಟಹಾಸವನ್ನು ಸುಟ್ಟು ಆದಿತ್ಯನ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಅತಳ ವಿತಳ ಸುತಳ ತಳತಳ ಮಹಾತಳ ಪಾತಾಳಗಳನ್ನು ಪಾದದಲ್ಲಿ ಹಿಡಿದಿದ್ದ ಪರಾಕ್ರಮಶಾಲಿ. ಅಡಿ ಇಟ್ಟರೆ ಬಿರಿಯುವುದು ಭೂಮಿ, ತಲೆ ಎತ್ತಲು ಕಚ್ಚುವುದು ಬಾನು, ಕೈ ಎತ್ತಲು ನಡುಗುವುದು ಸೃಷ್ಟಿ. ಸೃಷ್ಟಿ ನನ್ನ ರಾಜಕುಮಾರಿ, ನನ್ನ ಪಾರ್ವತಿಯನ್ನು ಕಳೆದುಕೊಂಡು ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲವೆಂದರೆ ಛೇ, ಇದೊಂದು ಜನ್ಮವೇ. ಎಂತ ದುರ್ವಿಧಿ, ಅದೆಂತ ದುರ್ವಿಧಿ. ನಾನೇ ಸರ್ವಶಕ್ತಿ ಎಂದುಕೊಂಡರೆ ಅದು ಯಾವ ಶಕ್ತಿ ನನ್ನನ್ನ ಕಾಡುತ್ತಿದೆ? ಅದು ಯಾವ ಶಕ್ತಿ ಅವನಿಗೆ ನನ್ನ ಎದುರಿಸುವ ಧೈರ್ಯ ತುಂಬಿದೆ? ಅದು ಯಾವ ಶಕ್ತಿ ಅವನಿಗೆ ನನ್ನ ಸಾವು ಬರದಂತೆ ತಡೆದಿದೆ? ಅದು ಯಾವ ಶಕ್ತಿಯ ನನ್ನ ಮುಖಭಂಗ ಮಾಡಿ ತಲೆ ತಗ್ಗಿಸುವಂತೆ ಮಾಡಿದೆ? ಅವನೇ, ಆ ನನ್ನ ಕುಲವೈದ್ಯಾದ ರುದ್ರ ತಾಂಡವನೇ ಇದಕ್ಕೆಲ್ಲ ಕಾರಣ. ಎಲ್ಲವೋ ರುದ್ರ, ಕಪಟಿ, ವಂಚಕಿ, ನನ್ನ ಹೆಂಡತಿಯ ಹೃದಯ ಅಂತರಾಳವನ್ನು ಹೊಕ್ಕು ಅವಳ ಶೀಲವನ್ನು ಕೆಡಿಸಿ ಮನ ಬಂದಂತೆ ಆಡಿಸುತ್ತಿರುವೆಯಾ? ನಿನಗೆ ಪೌರುಷವಿದ್ದರೆ, ಪರಮ ಪುರುಷೋತ್ತಮ ನೀನಾಗಿದ್ದರೆ, ನನ್ನಂತೆ ನಿಜವಾದ ಗಂಡು ನೀನಾದರೆ ಬಾ, ಬಂದು ನನ್ನ ಎದುರಿಗೆ ನಿಲ್ಲು. ನಿನ್ನ ಉದರಗಳನ್ನು ಬಗೆದು ನಿನ್ನ ಕರುಳುಗಳನ್ನು ಮಾಲಿ ಮಾಡಿ ಹಾಕಿಕೊಳ್ಳದಿದ್ದರೆ ನನ್ನ ಹೆಸರು ಕಾಳಿಂಗನೇ ಅಲ್ಲ, ಕಾಳಿಂಗನೇ ಅಲ್ಲ. ಜೀವ ಜ್ಯೋತಿ, ಜೀವ ಜ್ಯೋತಿ, ನನ್ನ ಬಂಟಿಯಾಗಿ ಬಿಟ್ಟು ಹೋದೆಯಾರನಿಗೆ. ಜೀವ ಜ್ಯೋತಿ, ಜೀವ ಜ್ಯೋತಿ, ನನ್ನ ಬಂಟಿಯಾಗಿ ಬಿಟ್ಟು ಹೋದೆಯಾರನಿಗೆ. ಚಂದನವ ಪೂಸಿಕೊಂಡು ಸಿಂಧೂರ ಹೊತ್ತುಕೊಂಡು ಮೆರಿತಾಳೆ. ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಬಡತಿಯ ನಗುತ್ತಾಳೆ. ನನ್ನ ಬಾಳ ಭಾಗ್ಯ ದೇವತೆ ಅತಿ ಪ್ರೀತಿಯಿಂದ ವಂಚಿತೆ. ಇನ್ನೊಂದು ಜನ್ಮವಿದೆ ಮಗನಾಗಿ ಹುಟ್ಟುವೆ, ಕಣ್ಣೀರ ಕಟ್ಟಿಕೊಂಡು ಜೋಪಾನ ಮಾಡು. ಚೈತ್ರ ಯಾತ್ರೆಗೆ ಸುಖ ನೀಡುವ